ಮುದ್ದೆ ಎಲ್ರಿಗೂ ಹಾಯ್ 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 ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಟುಡೇ ಇಸ್ ವೆರಿ ಸ್ಪೆಷಲ್ ಡೇ ಫಾರ್ ಮೀ. ಫಸ್ಟ್ ಟೈಮ್ ಮಯಾಂಕ್ನವ್ರ ಪಪ್ಪ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಕೂಡ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಹ್ಯಾಪಿ ಆಗಿದ್ದೀನಿ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಟು ಸಿ ಮೈ ಹಸ್ಬೆಂಡ್ ರಿಯಾಕ್ಷನ್. ಆ್ಯಂಡ್ ನಾನು 4 ಮಂತ್ ಪ್ರೆಗ್ನೆಂಟ್ ಇರುವಾಗ ರೈಟ್ ಸೈಡ್ ಕಿಡ್ನಿಯಲ್ಲಿ ಸ್ಟೋನ್ ಆಗಿತ್ತು. ಪೈನ್ ತುಂಬ ಇದ್ದಿದ್ದರಿಂದ ಸ್ಟೆಂಟ್ ಹಾಕಿಸ್ಬೇಕಾಗಿತ್ತು. ಸ್ಟೆಂಟ್ ಹಾಕಿಸಿ ನಿಯರ್ 8 ಮಂತ್ ಆಗ್ತಾ ಬಂದಿದೆ. ಹಾಸ್ಪಿಟಲ್ಗೆ ಹೋಗಿ ಸ್ಟೆಂಟ್ನ ರಿಮೂವ್ ಮಾಡಿಸ್ಬೇಕಾಗಿತ್ತು. 2 ಕೆಲಸನೂ ಒಟ್ಟಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಮನೆಗೆ. ಈ ಒಂದು ಬ್ಯೂಟಿಫುಲ್ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ನಮ್ಮ ಪಾಪುಗೆ ಬೇಕಾಗಿರೋ ಎಲ್ಲ ಎಸೆನ್ಷಿಯಲ್ ಥಿಂಗ್ಸ್ನೂ ಕೂಡ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ತೊಗೋತಾ ಇದ್ದೀನಿ. ಡೈಪರ್ಸು, ವೈಪ್ಸು, ಫೀಡಿಂಗ್ ಬಾಟಲು, ಬೇಬಿ ಕೇರ್ ಪ್ರಾಡಕ್ಟ್ಸು, ವೈಟಮಿನ್ D3 ಡ್ರಾಪ್ಸು ಪ್ರತಿಯೊಂದನ್ನು ಕೂಡ ಪ್ಯಾಕ್ ಮಾಡಿ ತೊಗೊಂಡಿದ್ದೀನಿ. ನಾನು ಟೀಚಿಂಗ್ ಮಾಡೋಕ್ಕೆ ಹೋಗ್ತಿರ್ಬೇಕಾದ್ರೆ ಈ ಬ್ಯಾಗ್ನ ಲಂಚ್ ಬಾಕ್ಸ್ ಇಡೋದಕ್ಕೆ, ವಾಟರ್ ಬಾಟಲ್ ಇಡೋದಕ್ಕೆ ಆ್ಯಂಡ್ ಟೀಚಿಂಗ್ ಕೀ ನೋಟ್ಸ್ ಇಡೋದಕ್ಕೆ ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ ಮಾಮ್ಸ್ ಬ್ಯಾಗ್ ಇಸ್ ಆಲ್ವೇಸ್ ಬೇಬೀಸ್ ಮಿನಿ ಸ್ಟೋರ್ ಆಗಿದೆ. ಆ್ಯಂಡ್ ನಮ್ಮ ಪಾಪುಗೆ 3 to 4 ಡೇಸ್ಗೆ ಬೇಕಾಗೋಷ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗಿತಾ ಬಂತು. ಪ್ಯಾಕಿಂಗ್ ಎಲ್ಲ ಮುಗಿದ್ಮೇಲೆ ಟಿಫನ್ ಏನು ಮಾಡಿರಲಿಲ್ಲ. ಹಾಸ್ಪಿಟಲ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆನೇ ಅಲ್ಲೇ ಟಿಫನ್ ಮಾಡಿರ್ತೀನಿ ಬನ್ನಿ ಅಂತ ಹೇಳಿದರು. ಸೊ ನಾನು, ಪಾಪು, ನಮ್ಮ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಆ್ಯಂಡ್ ಅವ್ರ ಮಗ ಉದ್ವಿಕ್ ಎಲ್ಲರೂ ಕೂಡ ನಮ್ಮೂರಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿ ದೇವಸ್ಥಾನದ ಹತ್ರ ಹೋದ್ವಿ. ಗೇಟ್ ಇನ್ನೂ ಓಪನ್ ಆಗಿರಲಿಲ್ಲ. ಬಟ್ ಹೊರ್ಗಡೆಯಿಂದನೇ ದರ್ಶನ ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ, ಜರ್ನಿ ಸ್ಮೂತ್ ಆಗಿರಲಿ ಅಂತ ಬೇಡ್ಕೊಂಡು ಈಡ್ಗಾಯಿ ಹಾಕಿ ನಮ್ಮದೇ ಓನ್ ವೆಹಿಕಲಲ್ಲಿ 8 ಗಂಟೆಗೆ ಅಲ್ಲಿಂದ ಹೊರಟ್ವಿ. ಬ್ಯಾಂಗ್ಳೂರು ರೀಚ್ ಆಗೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಡೈರೆಕ್ಟಾಗಿ ಮನೆಗೆ ಹೋಗಬಾರ್ದು ಅಂತ ಅಲ್ಲೇ ಹತ್ರದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋದ್ವಿ. ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಮಂಗಳಾರತಿ ತಗೊಂಡು ಆ್ಯಂಡ್ ಪೂಜೆ ಮಾಡಿಸ್ಕೊಂಡು ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಶಿವನ್ ಟೆಂಪಲ್ಗೂ ಹೋಗಿ ಶಿವನ ದರ್ಶನ ಮಾಡ್ಕೊಂಡ್ವಿ. ಟಿಫನ್ ಟೈಮ್ ಆಗಿದ್ದರಿಂದ ಹೊಟ್ಟೆ ಚುರುಚುರು ಅಂತ ಇತ್ತು. ಅದೇ ಟೈಮಿಗೆ ದೇವಸ್ಥಾನದಲ್ಲಿ ಪುಳಿಯೋಗರೆ ಪ್ರಸಾದ ಕೊಟ್ಟಿದ್ದರು. ಪುಳಿಯೋಗರೆ ಪ್ರಸಾದ ತಿನ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಸುನಿ ಆಲ್ರೆಡಿ ಕೆಳಗಡೆ ಬಂದುಬಿಟ್ಟಿದ್ರು ನಮ್ಮನ್ನು ಮತ್ತು ಪಾಪುನ ವೆಲ್ಕಮ್ ಮಾಡೋದಕ್ಕೆ. ಆ್ಯಂಡ್ ತುಂಬ ದಿನದಿಂದ ಕಾಯ್ತಿದ್ದ ಆ ಒಂದು ಮೂಮೆಂಟ್ ಫೈನಲಿ ಬಂತು. ಅವ್ರ ಪಪ್ಪನ ಮುಖದಲ್ಲಿ ಖುಷಿ ನೋಡಿ ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂತ ತುಂಬ ಖುಷಿಪಟ್ಟರು. ಆ್ಯಂಡ್ ಬ್ಯಾಂಗ್ಳೂರಿಗೆ ರೀಚ್ ಆಗೋ ಅಷ್ಟರಲ್ಲಿ 3 to 4 ಟೈಮ್ಸ್ ಕಾಲ್ ಮಾಡಿದರು, ಎಲ್ಲಿದ್ದೀರಾ ಅಂತ. ಪಾಪುನ ಎತ್ಕೊಂಡು ತುಂಬ ಮುದ್ದು ಮಾಡಿ ತುಂಬ ಖುಷಿಪಟ್ಟರು. ಆ್ಯಂಡ್ ಫೈನಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ನಾವು ಆ್ಯಂಡ್ ನಮ್ಮ ಫ್ಯಾಮಿಲಿ ಮನೆ ಒಳಗಡೆ ಹೋದ್ವಿ. ವೆಲ್ಕಮ್ ಟು ಅವರ್ ಸ್ಮಾಲ್ ಹೌಸ್. ಇದು ನಮ್ಮ ಪುಟ್ಟು ಮನೆ. ರೆಂಟೆಡ್ ಹೌಸು ಬ್ಯಾಂಗ್ಳೂರಲ್ಲಿ. ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋದು ನಮ್ಮಿಬ್ಬರ ಕನಸು. ನಮ್ಮ ಮನೇಲಿ ನಾವು 3 ಜನ ಇದ್ದೀವಿ. ನಾನು, ಸುನಿ ಆ್ಯಂಡ್ ನಮ್ಮ ಅತ್ತೆ. ಇವಾಗ ಮಯಾಂಕ್ ಒಬ್ಬ ಆ್ಯಡ್ ಆಗಿದ್ದಾನೆ. ಟೋಟಲಿ 4 ಮೆಂಬರ್ಸ್ ಆದ್ವಿ. ಹಾಸ್ಪಿಟಲಿಗೆ ಹೋಗೋದಕ್ಕೆ ಆಲ್ರೆಡಿ ತುಂಬ ಲೇಟ್ ಆಗಿದ್ದು. ತಿಂಡಿ ತಿಂದ್ಕೊಂಡು ಪಾಪುಗೆ ಫೀಡಿಂಗ್ ಮಾಡಿಕೊಂಡು ಹಾಸ್ಪಿಟಲ್ ಹತ್ರ ಹೋದ್ವಿ. BGS MCH ಹಾಸ್ಪಿಟಲಲ್ಲಿ ನಾವು ಸ್ಟೆಂಟ್ ಹಾಕ್ಸಿದ್ದು. ಸುನಿ ರಿಸೆಪ್ಷನ್ ಹತ್ರ ವೆಯ್ಟ್ ಮಾಡಿ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಸ್ಲಿಪ್ ತೊಗೊಂಡು ಬಂದರು. ನೆಕ್ಸ್ಟು ಯೂರಾಲಜಿ ಡಿಪಾರ್ಟ್ಮೆಂಟ್ ಹತ್ರ ಹೋಗಿ ಪೇಷಂಟ್ ನೇಮು, ಪೇಷಂಟ್ ID ಎಲ್ಲದೂ ಕೂಡ ಎಂಟ್ರಿ ಮಾಡಿಸಿದ್ರು. ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಇನ್ನೊಬ್ಬರು ಪೇಷಂಟ್ ಇದ್ದಾರೆ ಅಂತ ಹೇಳಿದರು. ಸೊ ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅದೇ ಗ್ಯಾಪಲ್ಲಿ ನಾನು ಆ್ಯಂಡ್ ಸುನಿ ಇಬ್ಬರು ಕೂಡ ಒಂದು ಸೆಲ್ಫಿ ತೊಗೊಂಡ್ವಿ. ನೆಕ್ಸ್ಟು ಡಾಕ್ಟರ್ನ ಮೀಟ್ ಮಾಡಿದ್ವಿ. CT ಸ್ಕ್ಯಾನ್ ಮಾಡಿಸೋದಕ್ಕೆ ಹೇಳಿದರು. CT ಸ್ಕ್ಯಾನ್ ಮಾಡಿಸಿ ಫಿಲ್ಮ್ ಕಲೆಕ್ಟ್ ಮಾಡ್ಕೊಂಡ್ವಿ. ಆ ಫಿಲ್ಮ್ ನೋಡಿದ ತಕ್ಷಣ ನಂಗೆ ಫುಲ್ ಶಾಕ್ ಆಯಿತು. ಸಿಲಿಕಾನ್ ಸ್ಟೆಂಟ್ ಅಂದರೆ ಮೇ ಬಿ 2 to 3 ಇಂಚಸ್ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ 24 to 26 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು
ಸಿಲಿಕಾನ್ ಸ್ಟೆಂಟು ನನ್ನ ಬಾಡಿನಲ್ಲಿ ನಿಯರ್ 8 ಮಂತ್ ಇತ್ತು ಅಂತ ಅಂದರೆ ನಂಗೆ ಫುಲ್ ಆಶ್ಚರ್ಯನೇ ಆಗೋಯ್ತು ಅದನ್ನು ನೋಡಿ. ಈ ಸಿಲಿಕಾನ್ ಸ್ಟೆಂಟ್ನ ಕಿಡ್ನಿಯಿಂದ ಯೂರಿನರಿ ಬ್ಲ್ಯಾಡರ್ವರೆಗೂ ಹಾಕಿದ್ರು. ಪ್ರೆಗ್ನೆನ್ಸಿನಲ್ಲಿ ನನಗೆ ಊಟ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ, ನಿದ್ದೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಹಾಕ್ಸಿದ್ವಿ ಅಷ್ಟೇ. ಆ್ಯಂಡ್ ಹಾಸ್ಪಿಟಲಿಂದ ಬರೋಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ನಮ್ಮ ಅತ್ತೆ ಹೋಗೋ ಅಷ್ಟರಲ್ಲಿ ಚಿಕನ್ ಸಾಂಬಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿದರು. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಂಜೆ 5:30ಗೆ ಸುನಿ ಹಾಸ್ಪಿಟಲ್ ಹತ್ರ ಹೋಗಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡು ಬಂದರು. ಆ್ಯಂಡ್ ಆ ರಿಪೋರ್ಟ್ನ ಡಾಕ್ಟರ್ಗೆ ವಾಟ್ಸಪ್ ಕೂಡ ಮಾಡಿದರು. ಡಾಕ್ಟರ್ ಈ ರಿಪೋರ್ಟ್ನ ನೋಡಿ ಸ್ಟೋನ್ ಏನಿಲ್ಲ, ಕ್ಲಿಯರ್ ಆಗಿದೆ, ಜಸ್ಟ್ ಸ್ಟೆಂಟ್ ರಿಮೂವ್ ಮಾಡಿಕೊಡ್ತೀನಿ, ನಾಳೆ ಜುಪಿಟರ್ ಹಾಸ್ಪಿಟಲ್ ಹತ್ರ ಬನ್ನಿ ಅಂತ ಹೇಳಿದರು. ಸುನಿ ಈ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ರಾತ್ರಿ 8 ಗಂಟೆ ಆಗಿಬಿಟ್ಟಿತ್ತು. ಅವ್ರ ಪಾಪುಗೆ ನ್ಯೂ ಟಾಯ್ಸ್ ತಂದಿದ್ರು. ನ್ಯೂ ಟಾಯ್ಸ್ ಜೊತೆ ಪಾಪು ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದ. ಮತ್ತು ಅವ್ರ ಅಜ್ಜಿಯಂದಿರು ಕೂಡ ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು. ಊಟ ಟೈಮ್ ಆಗಿದ್ದರಿಂದ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಿಗ್ಗೆ 11 ಗಂಟೆಗೆ ಜುಪಿಟರ್ ಹಾಸ್ಪಿಟಲ್ ಹತ್ರ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಪ್ರೊಸೀಜರ್ ಎಲ್ಲ ಯಾವ ಥರ ಅಂತ ತಿಳ್ಕೊಂಡ್ವಿ. ನಮ್ಮ ಪಾಪುಗೆ ನಿದ್ದೆ ಟೈಮ್ ಆಗಿದ್ದರಿಂದ ಹಾಸ್ಪಿಟಲಿಗೆ ಹೋದ್ಮೇಲೆ ಸಿಸ್ಟರ್ಸ್ನ ಫೀಡಿಂಗ್ ರೂಮ್ ಎಲ್ಲಿದೆ ಅಂತ ಕೇಳಿಕೊಂಡು ಪಾಪುಗೆ ಫೀಡಿಂಗ್ ಮಾಡಿ ಮಲಗಿಸ್ಬಿಟ್ಟೆ. ನನ್ನ ಆ್ಯಂಡ್ ನಮ್ಮ ಪಾಪುನ ನೋಡ್ಕೊಳ್ಳೋದಕ್ಕೆ ನಮ್ಮಮ್ಮ ನಮ್ಮ ಜೊತೆ ಹಾಸ್ಪಿಟಲಿಗೆ ಬಂದಿದ್ದರು. ನೆಕ್ಸ್ಟು ನನ್ನ ವಾರ್ಡಿಗೆ ಶಿಫ್ಟ್ ಮಾಡಿದರು. ಫಸ್ಟು ನಾನು ಆ್ಯಂಡ್ ಸುನಿ ಇಬ್ಬರು ಕೂಡ ವಾರ್ಡಿಗೆ ಹೋಗಿ ರೂಮ್ ಯಾವ ಥರ ಇದೆ ಅಂತ ನೋಡ್ಕೊಂಡು ಬಂದು ಪಾಪುನ ಆ್ಯಂಡ್ ಅಮ್ಮನ ಇಬ್ಬರನ್ನೂ ಕೂಡ ಕರ್ಕೊಂಡೋದ್ವಿ. ನಾನು ಡಾಕ್ಟರ್ನ ಕೇಳಿದ್ದೆ ಸ್ಪೈನಲ್ ಅನಸ್ಟೇಷಿಯಾ ಕೊಡ್ತಾರಾ ಅಂತ. ಡಾಕ್ಟರ್ ಹೇಳಿದರು ಇಲ್ಲ, ಸ್ಪೈನಲ್ ಅನಸ್ಟೇಷಿಯಾ ಏನು ಕೊಡಲ್ಲ, ಬಟ್ ಅನಸ್ಟೇಷಿಯಾ ಜೆಲ್ ಹಾಕಿ ಸ್ಟೆಂಟ್ ರಿಮೂವ್ ಮಾಡ್ತೀವಿ ಅಂತ ಹೇಳಿದರು. ಆಲ್ರೆಡಿ ನಾನು 2 ಸ್ಪೈನಲ್ ಅನಸ್ಟೇಷಿಯಾ ತೊಗೊಂಡಿದ್ದೀನಿ. ಒಂದು ಸ್ಟೆಂಟ್ ಹಾಕುವಾಗ, ಇನ್ನೊಂದು ಡೆಲಿವರಿ ಟೈಮಲ್ಲಿ ಸಿಸೇರಿಯನ್ ಮಾಡುವಾಗ. ಸೊ ಅಷ್ಟೇನು ಪ್ಯಾನಿಕ್ ಆಗಿರಲಿಲ್ಲ. ಫೋಟೋಸ್ ತಗೊಂಡು ವೀಡಿಯೋಸ್ ಮಾಡಿಕೊಂಡು ಆರಾಮಾಗಿದ್ದೆ. ನಮ್ಮ ಪಾಪುಗೆ ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ, ತುಂಬ ಅನ್ಕಂಫರ್ಟಬಲ್ ಆಗಿದ್ದ. ಸೊ ಸುನಿ ಪಾಪುನ ಎತ್ಕೊಂಡು ಸಮಾಧಾನ ಮಾಡ್ತಿದ್ರು. ನಾನು ಪ್ರೆಗ್ನೆಂಟ್ ಇದ್ದಾಗ ಕಿಡ್ನಿ ಸ್ಟೋನ್ ಆಗಿದ್ದು. ನನಗೆ ಪೇಯ್ನ್ ತುಂಬ ಇತ್ತು, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ನಿದ್ದೆ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ನಿದ್ದೆ ಮಾಡಿಲ್ವಲ್ಲ ಅಂತ ಸುನಿ ಕೂಡ ಕರೆಕ್ಟಾಗಿ ನಿದ್ದೆ ಮಾಡ್ತಿರ್ಲಿಲ್ಲ. ಆ್ಯಂಡ್ ನಾನು ಅಳೋದನ್ನ ನೋಡಿ ಯಾಕೆ ಅಳ್ತೀಯ, ಏನಾಗಲ್ಲ ಸುಮ್ಮನಿರು, ನಾನಿಲ್ವಾ ನಿನ್ನ ಜೊತೆ ಅಂತ ಹೇಳ್ತಿದ್ರು. ನಾನು ಇವತ್ತಿನವರೆಗೂ ಏನೇ ಕೇಳಿದ್ರು ತೆಕ್ಕೊಟ್ಟಿದ್ದಾರೆ, ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನಮ್ಮ ಪಾಪು ತುಂಬ ಅಳ್ತಿದ್ದ. ಸೊ ಅಲ್ಲಿರೋ ಸಿಸ್ಟರ್ಸ್ ಎಲ್ಲ ಅವನ್ನ ಎತ್ಕೊಂಡು ಸಮಾಧಾನ ಮಾಡ್ತಿದ್ರು. ನನ್ನ ಲೈಫಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ನಮ್ಮಮ್ಮ. ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸ್ಟೆಂಟ್ ಹಾಕ್ಸೋವಾಗಲೂ 4 to 5 days ಹಾಸ್ಪಿಟಲ್ನಲ್ಲಿದ್ದರು. ಆ್ಯಂಡ್ ಆಪ್ರೇಷನ್ ಆದಮೇಲೂ ಕೂಡ ಮನೆ ಕರ್ಕೊಂಡೋಗಿ ನಿಯರ್ 1 month ಆರೈಕೆ ಮಾಡಿದ್ದಾರೆ. ನನಗೆ ಒಂದು ವಿಷಯಕ್ಕೆ ತುಂಬ ಬೇಜಾರಾಗ್ತಿತ್ತು, ಕೈಗೆ ಸೂಜಿ ಹಾಕಿದ್ರಿಂದ ಪಾಪುನ ಎತ್ಕೊಳ್ಳೋಕ್ಕಾಗ್ತಿಲ್ವಲ್ಲಪ್ಪ ಅಂತ. ಆದರೂ 1-2 times ಪಾಪುನ ಎತ್ಕೊಂಡು ಸಮಾಧಾನ ಮಾಡಿದೆ. ನೆಕ್ಸ್ಟು ನನ್ನ ಎಕ್ಸ್ರೇ ರೂಮಿಗೆ ಶಿಫ್ಟ್ ಮಾಡಿದರು. ಎಕ್ಸ್ರೇ ಎಲ್ಲ ಆದಮೇಲೆ ಆಪ್ರೇಷನ್ ರೂಮಿಗೆ ಶಿಫ್ಟ್ ಮಾಡಿದರು. ಜಸ್ಟ್ 10 minutes ಪ್ರೊಸೀಜರ್ ಅಷ್ಟೇ. ಆಪ್ರೇಷನ್ ಎಲ್ಲ ಆಯಿತು. 1 hour ರೆಸ್ಟ್ ಮಾಡಿ ನೆಕ್ಸ್ಟು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದರು. 1 hour ರೆಸ್ಟ್ ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡ್ವಿ. ಒಂದು ಡಯಟ್ ಚಾರ್ಟ್ ಕೊಟ್ಟರು. ಸ್ಟೋನ್ ಆಗದೆ ಇರೋಕ್ಕೆ ಯಾವ ಥರ ಫುಡ್ ತಿನ್ನಬೇಕು, ಯಾವ ಥರ ಫುಡ್ ತಿನ್ನಬಾರ್ದು ಅಂತ ಈ ಡಯಟ್ ಚಾರ್ಟಲ್ಲಿತ್ತು. ಅದಾದಮೇಲೆ ಬಿಲ್ ಕೊಟ್ಟರು. 15,000 ಆಗಿತ್ತು. ಅಮೌಂಟ್ ಪೇ ಮಾಡಿ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅದಾದಮೇಲೆ ಸುನಿ ಅಮ್ಮಂಗೆ ಸ್ಯಾರಿ ತೊಗೋಬೇಕು ಬಾ ಅಂತ ಅಂದ್ಬಿಟ್ಟು ಸ್ಯಾರಿ ಅಂಗಡಿಗೆ ಕರ್ಕೊಂಡೋದ್ರು. ಫೈನಲಿ ನಮ್ಮ ಅಮ್ಮಂಗೆ ನಾನು ಈ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡೆ. ಇಷ್ಟು ಕೂಡ ಇವತ್ತಿನ ಒಂದು ಬ್ಯೂಟಿಫುಲ್ ಜರ್ನಿ ಆಗಿತ್ತು. ಈ ಒಂದು ಜರ್ನಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ವಾಂಟ್ ಯುವರ್ ಸಪೋರ್ಟ್ ಮೋರ್ ಆ್ಯಂಡ್ ಮೋರ್. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.